ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸ್. ಪ್ರಶ್ನೆ ಸಂಖ್ಯೆ 20, ನಮ್ಮ ಸುತ್ತಮುತ್ತಲಿನ ದ್ರವ್ಯೌಷಧವೇ ಪಾಠದ ಪ್ರಶ್ನೆ. ವ್ಯಾಖ್ಯಾನಿಸಿ. ಮೊದಲನೆಯದು ಎ ದ್ರಾವಕ, ಬಿ ದ್ರಾವಣ. ದ್ರಾವಕ ಮತ್ತು ದ್ರಾವಣವನ್ನು ವ್ಯಾಖ್ಯಾನಿಸಬೇಕು. ದ್ರಾವಕ ದ್ರಾವಣದ ಇತರ ಘಟಕವನ್ನು ಕರಗಿಸುವ ಘಟಕ. ಇದು ದ್ರಾವಣದ ಪ್ರಧಾನ ಘಟಕವಾಗಿರುತ್ತೆ. ದ್ರಾವಕ ಅನ್ನುವಂಥದ್ದು ದ್ರಾವಣದ ಪ್ರಧಾನ ಘಟಕವಾಗಿರುತ್ತೆ. ಹಾಗೆ ಇದು ದ್ರಾವ್ಯವನ್ನ ಕರಗಿಸ್ತದೆ, ತನ್ನೊಳಗೆ ಕರಗಿಸಿಕೊಳ್ಳುತ್ತದೆ. ಅದನ್ನ ಏನಂತ ಕರಿತೀವಿ? ದ್ರಾವಕ. ಈಗ ನಾನು ಉಪ್ಪು ನೀರಿನ ದ್ರಾವಣವನ್ನ ಕನ್ಸಿಡರ್ ಮಾಡಿದ್ರೆ, ಇದರಲ್ಲಿ ಉಪ್ಪು ನೀರಿನ ದ್ರಾವಣ, ಉಪ್ಪು ಅನ್ನುವಂಥದ್ದು ದ್ರಾವ್ಯ, ನೀರು ಅನ್ನುವಂಥದ್ದು ದ್ರಾವಕ. ಐಡಿಯಾ ಬಂತ ಈಗ? ಹಾಗಿದ್ರೆ ನೀರು ತನ್ನಲ್ಲಿ ಉಪ್ಪನ್ನ ಕರಗಿಸಿಕೊಳ್ಳುತ್ತದೆ, ದ್ರಾವಕ ಕೂಡ ದ್ರಾವ್ಯವನ್ನ ತನ್ನಲ್ಲಿ ಕರಗಿಸಿಕೊಳ್ಳುತ್ತದೆ. ಸರಿ, ದ್ರಾವಣ. ದ್ರಾವಣ ಅಂದ್ರೆ ಏನು? ದ್ರಾವಣ ಅನ್ನುವಂಥದ್ದು ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವೇ ದ್ರಾವಣ. ಇದು ಸಮರೂಪ ಮಿಶ್ರಣವಾಗಿರುತ್ತೆ, ಅಂದ್ರೆ ಸಂಯೋಜನೆ ಏಕರೂಪವಾಗಿರುತ್ತೆ. ಈಗ ಸಮರೂಪ ಮಿಶ್ರಣದಲ್ಲಿ ಎರಡು ಅಥವಾ ಹೆಚ್ಚು ವಸ್ತುಗಳು ಇರುತ್ತೆ. ಈಗ ಉಪ್ಪು ನೀರನ್ನೇ ತಗೊಂಡ್ರೆ ಉಪ್ಪು ಮತ್ತು ನೀರು ಇವೆರಡು ಇರುತ್ತೆ ಅಲ್ವಾ? ಹಾಗಾಗಿ ಇದನ್ನ ನಾವು ದ್ರಾವಣ ಅಂತ ಹೇಳ್ಬೋದು. ಮತ್ತೆ ಉದಾಹರಣೆಯನ್ನು ಕೊಡಬಹುದು ದ್ರಾವಣಕ್ಕೆ. ಸಕ್ಕರೆ ನೀರು ದ್ರಾವಣ ಹೌದು. ಆಮೇಲೆ ಮಿಶ್ರಲೋಹ ಕೂಡ ದ್ರಾವಣಕ್ಕೆ ಉದಾಹರಣೆ. ಇದು ಕೂಡ ಎರಡು ಅಥವಾ ಹೆಚ್ಚು ಲೋಹಗಳು ಮತ್ತು ಅಲೋಹಗಳ ಸಮರೂಪ ಮಿಶ್ರಣವಾಗಿರುತ್ತೆ. ಅದನ್ನ ದ್ರಾವಣ ಅಂತ ಹೇಳ್ತೀವಿ. ಥ್ಯಾಂಕ್ ಯು.